ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ಫೂರ್ತಿ, ಅ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ ಅಂಡ್ ಇನ್ಸ್ಪಿರೇಷನ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನ ನೀವೇ ನೋಡ್ಕೊಳ್ಬೇಕು. ಇದು ಎಪಿಸೋಡ್ 4. ಇವತ್ತು ನಾವು ಯಾವ ವಿಚಾರವನ್ನ ತಿಳ್ಕೊಳ್ತಾ ಇದ್ದೀವಿ? ಆಸ್ ಅ ಯಂಗ್ ಮದರ್ ಅವರ ಒಂದು ಮೆಂಟಲ್ ಸ್ಟೇಟಸ್ ಹೆಂಗಿರತ್ತೆ, ಮೆಂಟಲ್ ವೆಲ್ ಬೀಯಿಂಗು, ಮತ್ತೆ ನಾವು ಆ ಒಂದು ಮನಸ್ಥಿತಿನ ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನ ಇವತ್ತು ಅಶ್ವಿನಿ ಅವರು ನಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಲೆಟ್ಸ್ ವೆಲ್ಕಮ್ ಅಶ್ವಿನಿ ರಾಮಾನುಜಂ. ಹಲೋ ಅಶ್ವಿನಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ ಜೊತೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದೀವಿ ಅಂಡ್ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಪ್ರತಿಯೊಂದು ತಿಳ್ಕೊಂಡು ಹಿಂದೆ ಹೋಗಿ ನಾವು ಅದನ್ನ ಯೋಚನೆ ಮಾಡಿ ಓಕೆ ನಮ್ಮ ಜೀವನದಲ್ಲಿ ಇದನ್ನ ಸರಿ ಮಾಡ್ಕೊಳ್ಬಹುದು ಅಂತ ಒಂದೊಂದು ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇದೀವಿ. ಅದರಿಂದ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಗ್ಲಾಡ್ ಟು ನೋ. ಯಾರಿಗಾದ್ರೂ ಇದರಿಂದ ಹೆಲ್ಪ್ ಆಗತ್ತೆ ಅಂದ್ರೆ ಅದಕ್ಕಿಂತ ಖುಷಿಯಾದ ವಿಷಯ ಏನೂ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಸಮಯವನ್ನ ಈ ಒಂದು ಶೋಗೆ ಕೊಡ್ತಾ ಇರೋದು ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಇಂಟ್ರೊಡಕ್ಷನ್ ಅಲ್ಲಿ, ಇವತ್ತು ಯಂಗ್ ಮದರ್ಸ್ ಅಂದ್ರೆ ಕೆಲವರು ವರ್ಕಿಂಗ್ ಇರ್ತಾರೆ, ಕೆಲವರು ನಾನ್ ವರ್ಕಿಂಗ್ ಇರ್ತಾರೆ. ಆದ್ರೆ ವರ್ಕಿಂಗು ನಾನ್ ವರ್ಕಿಂಗ್ ಎರಡೂ ಅಷ್ಟೇ ಅವ್ರಿಗೂ ಬಹಳಷ್ಟು ಕೆಲಸಗಳು ವಿಚಾರಗಳು ಇರುತ್ತೆ. ಸೊ ಅವರ ಒಂದು ಮೆಂಟಲ್ ವೆಲ್ ಬೀಯಿಂಗು, ಅವರ ಮೆಂಟಲ್ ಸ್ಟೇಟಸ್ ಯಾವ ತರ ಇರುತ್ತೆ, ನಾವು ಏನನ್ನ ಆ ಒಂದು ವಯಸ್ಸಿನಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ ಅದನ್ನ ನಮ್ಮನ್ನ ನಾವು ನೋಡ್ಕೊಳ್ಳೋ ವಿಷಯಗಳಿರುತ್ತೆ. ಎಕ್ಸಾಕ್ಟ್ಲಿ. ಏನಾಗುತ್ತೆ ಅಂದ್ರೆ ಈ ಯಂಗ್ ಮದರ್ಸ್ ಅಥವಾ ಹೊಸದಾಗಿ ನ್ಯೂಲಿ ವೆಡ್ ಹೆಣ್ಮಕ್ಳು ಏನಿರ್ತಾರೆ, ಸೊ ಅವರು ಒಂದು ಮನೆಯ ಒಂದು ಭದ್ರ ಇದ್ರಲ್ಲಿ ಇರ್ತಾರೆ. ವೆದರ್ ಇಟ್ ಇಸ್ ಒಂದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಇವಾಗ ಇಬ್ಬರನ್ನು ಒಂದೇ ರೀತಿ ನೋಡ್ಕೊಳ್ತಾ ಇದ್ದಾರೆ, ಅದೇ ತರ ಎಜುಕೇಶನ್ ಕೊಡ್ತಾ ಇದ್ದಾರೆ. ಇವಾಗ ಮೊದ್ಲಿನ ತರ ಅಲ್ಲ. ಸೊ ಈ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ಪ್ಯಾಂಪರ್ಡೆ, ಅವ್ರಿಗೇನು ಒಂದು ಆ ಕೆಲ್ಸದ ಏನು ಇದಲ್ಲ. ಇವಾಗ ಸಪೋಸ್ ಅವರು ಓದ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಮನೆಯಲ್ಲಿ ಅಮ್ಮ ಎಲ್ಲ ಮಾಡಿಟ್ಟಿರ್ತಾಳೆ. ಸೊ ಮನೆಗ್ ಬಂದು ಅವ್ರದ್ದು ಕೆಲ್ಸ ಏನೋ ಅಷ್ಟನ್ನ ಮಾಡ್ಬಿಟ್ಟು ಮನೆಗ್ ಬಂದು ಊಟ ಮಾಡೋದು, ಲೇಸ್ ಔಟ್ ಮಾಡೋದು, ಸ್ಯಾಟರ್ಡೆ ಸಂಡೇ ಆದ್ರೆ ಇನ್ನೆಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಹೋಗೋದು, ಆ ತರ ಒಂದು ಇದ್ರಲ್ಲಿ ಇರ್ತಾರೆ ಅವರು. ಆಯ್ತಾ, ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇರ್ತಾರೆ. ಸೊ ಸಡನ್ಲಿ ದೇ ಗೆಟ್ ಮ್ಯಾರಿಡ್. ಸೊ ಅವಾಗ ಅವ್ರ ಮನಸ್ಥಿತಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಒಂದು 25 year old 26 year old ಅಲ್ಲಿ ಯಾವ್ಯಾವ ತರ ಮಾನಸಿಕ ಸಮಸ್ಯೆಗಳು ಬರುತ್ತೆ ಆಫ್ಟರ್ ಮದ್ವೆ ಆದ್ಮೇಲೆ, ಆಮೇಲೆ ಒಂದು ಯಂಗ್ ಮದರ್ ಆದ್ಮೇಲೆ ಅವ್ರ ಸಮಸ್ಯೆಗಳು ಏನಾಗುತ್ತೆ. ಸೊ ಆ ಫೇಸ್ಗಿಂತ, ಅವರು ನ್ಯೂಲಿ ವೆಡ್ ಫೇಸ್ಗಿಂತನೂ ಒಂದು ಮಗು ಆದ್ಮೇಲೆ ಅವರ ಜೀವನ ಡ್ರಾಸ್ಟಿಕ್ ಆಗಿ, ಎಸ್ಪೆಷಲಿ ಹೆಂಗಸರಿಗೆ ಚೇಂಜ್ ಆಗುತ್ತೆ. ಅದು ನಮ್ ಎಲ್ರಿಗೂ ಗೊತ್ತಿರೋದು. ಸೊ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್, ಇಟ್ಸ್ ಅ ಹರ್ಕ್ಯುಲಮ್ ಟಾಸ್ಕ್ ಫಾರ್ ಎ ವುಮನ್ ಟು ಪುಲ್. ಯಾಕಂದ್ರೆ ಇವಾಗ ಎಷ್ಟೇ ಗಂಡ್ಮಕ್ಳು ನಮ್ಗೆ ಹೆಲ್ಪ್ ಮಾಡ್ತಾರೆ, ಗಂಡಂದ್ರು ಹೆಲ್ಪ್ ಮಾಡ್ತಾ ಇದಾರೆ ಅಂತಂದ್ರು, ಬಟ್ ಹೆಣ್ಮಕ್ಳದೇ ಕೆಲವು ಜವಾಬ್ದಾರಿಗಳಿರುತ್ತೆ. ಅದನ್ನ ಅವ್ರು ಕಂಪ್ಲೀಟ್ಲಿ ಶೋಲ್ಡರ್ ಮಾಡಕ್ಕಾಗಲ್ಲ. ಸೊ ಇದ್ರಲ್ಲಿ ನಂದು ಒಂದು ಕೇಸ್ ಸ್ಟಡಿ ಏನ್ ಬಂದಿತ್ತು ಅಂದ್ರೆ, ಇಟ್ಸ್ ಅ ನಾನ್ ವರ್ಕಿಂಗ್ ವುಮನ್. ಅವರು ನನ್ನ ಹತ್ರ ಬರ್ತಾರೆ. ಅವ್ರಿಗೆ ತುಂಬಾ ಮೆಂಟಲಿ ಸ್ವಲ್ಪ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ. ಯಾಕೆ ಅಂತ ಅವ್ರನ್ನ ವಿಚಾರಿಸಿ ನಾನು ನೋಡಿದಾಗ, ನಾನು ಡಿಪೆಂಡೆಂಟ್ ಅಂತ ನನಗೆ ಅನ್ಸಕ್ ಆಗಿದೆ. ಆದ್ರೆ ನಾನು ಓದ್ಕೊಂಡಿದ್ದೀನಿ, ನಾನು ಕೆಲ್ಸಕ್ಕೆ ಹೋಗ್ಬೋದು. ಇವಾಗ ಏನ್ ನೀವು PU ಮಾಡಿರ್ಲಿ ಅಥವಾ ಒಂದು ಡಿಗ್ರಿನೇ ಮಾಡಿರ್ಲಿ, ಜಾಬ್ ಆಪರ್ಚುನಿಟೀಸ್ಗೇನು ಕಡಿಮೆ ಇಲ್ಲ. ಅಥವಾ ನೀವು ಒಂದು ಬ್ಯೂಟಿಷಿಯನ್ನೇ ಆಗಿರಿ, ಅಥವಾ ಇವಾಗ ಒಂದು ಡ್ರೇಪಿಸ್ಟ್ಗೂ ಕೂಡ, ಒಂದು ಸೀರೆ ಡ್ರೇಪ್ ಮಾಡೋರು ಕೂಡ ಇವಾಗ ತುಂಬಾ ಒಳ್ಳೆ ಭವಿಷ್ಯ ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಸ್ಯಾರಿಗಳನ್ನೆಲ್ಲ ನೀವು ಪ್ರೀಪ್ಲೀಟ್ ಮಾಡಿ ಇಟ್ಟಿದ್ರೆ, ಒಂದು ಸೀರೆನ ಪ್ರೀಪ್ಲೀಟ್ ಮಾಡಕ್ಕೆ 350 rupees ಹಾಗೆ ತಗೊಳ್ತಾರೆ. ಸೊ ಎಲ್ಲದರಲ್ಲೂ ನೀವ್ ಏನೇ ಒಂದು ನಿಮ್ಗೆ ಕ್ರಿಯೇಟಿವ್ ಆಗಿ ನಿಮ್ಗೇನೋ ಬರುತ್ತೆ ಅಂತಂದ್ರು, ಅಥವಾ ನೀವೇನೋ ಓದ್ಕೊಂಡಿದ್ದೀರಾ ಅಂದ್ರೂ, ನಿಮ್ಗೆ ಕೆಲಸ ಮಾಡೋ ಅಂತ ನಿಮ್ಮದೇ ದುಡ್ಡು ಅರ್ನ್ ಮಾಡ್ಕೊಡೋ ಅಂತ ಕೆಪಾಸಿಟಿ ಮತ್ತು ಆಪರ್ಚುನಿಟೀಸು ಇವಾಗ ಇದೆ. ಸೊ ಆಕೆ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಮನೆಯ ಪರಿಸ್ಥಿತಿ ಪ್ರಕಾರ ನಾನು ಮನೆಯಲ್ಲಿ ನನ್ನ ಅತ್ತೆ ಮಾವನ್ನ ನೋಡ್ಕೊಳ್ಬೇಕು, ಆಮೇಲೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೋಬೇಕು. ಸೊ ಫಾರ್ ಫ್ಯಾಮಿಲೀಸ್ ವೆಲ್ ಬೀಯಿಂಗು ನಾನು ಕೆಲ್ಸಕ್ಕೆ ಹೋಗೋಕ್ ಆಗ್ತಾ ಇಲ್ಲ. ಆದ್ರೆ ನನ್ಗೆ ಏನಾಗ್ತಾ ಇದೆ ಅಂತಂದ್ರೆ, ನಾನು ಡಿಪೆಂಡೆಂಟ್ ಅಂತ ಅನ್ಸ್ತಾ ಇದೆ. ನನ್ನ ತಾಯಿ ತಂದೆಗೆ ನಾನು ಒಬ್ಳೆ ಮಗಳು. ನನ್ನ ತಾಯಿ ತಂದೆಗೆ ನಾನು ಏನಾದ್ರೂ ಒಂದು ಮಾಡ್ಬೇಕು, ಅವ್ರಿಗೇನೋ ಅವ್ರ ಬರ್ಡೇ ಅಥವಾ ಅವ್ರದ್ದೇನೋ ಒಂದು ಆನಿವರ್ಸರಿ ಅಥವಾ ಅವ್ರಿಗಿನ್ನೇನಾದ್ರೂ ನಾನು ಕೊಡಿಸ್ಬೇಕು ಮಾಡ್ಬೇಕು ಅಂತಂದ್ರೆ, ನನ್ನ ಕೆಪಾಸಿಟಿ, ನಾನು ಏನ್ ಅನ್ಕೊಂಡಿರ್ತೀನಿ, ಯಾವ ಥರದ್ದು ಅವ್ರಿಗೆ ಗಿಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಅದನ್ನ ನಾನು ಮಾಡಕ್ ಆಗ್ತಾ ಇಲ್ಲ.
ನನಗೆ ಎಲ್ಲೋ ಒಂದ್ ಕಡೆ ಅಯ್ಯೋ ನಾನ್ ದುಡಿತಾ ಇಲ್ವಲ್ಲ, ಇದು ನನ್ ಗಂಡನ್ ದುಡ್ಡಲ್ವಾ, ನಾನು ಹೆಂಗೆ ಅವನನ್ನು ಕೇಳ್ಬೇಕು ಅನ್ನೋ ಅಂತಹ ಸ್ವಾಭಿಮಾನ ನಂಗೆ ಗಂಡ ಬಿಡ್ತಾ ಇದೆ. ನಾನು ಕೇಳ್ಬೇಕಾ ಅದೊಂದು ಗಿಲ್ಟು. ನನ್ಗೆ ಅಯ್ಯೋ ನಮ್ಮ ಅಮ್ಮಂಗೆ ಕೊಡ್ಬೇಕು ಅನ್ಸ್ತಾ ಇದೆ, ನನ್ಗೆ ಅದನ್ನೇ ಕೊಡ್ಬೇಕು ಅನ್ಸ್ತಾ ಇದೆ, ಆದ್ರೆ ನನ್ನ ಹತ್ರ ದುಡ್ಡಿಲ್ಲ, ನಾನು ಡಿಪೆಂಡೆಂಟ್ ಆಗೋದ್ನಲ್ಲ, ಅಥವಾ ಇನ್ನೆಲ್ಲೋ ಹೋಗ್ಬೇಕು, ನಾನ್ ಖರ್ಚು ಮಾಡ್ಬೇಕು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಎಲ್ಲದಕ್ಕೂ ನಾನು ನನ್ನ ಗಂಡನ ಹತ್ರನೇ ನಾನು ಕೈ ಒಡ್ಬೇಕಾಗತ್ತೆ. ಅದು ನನಗೆ ತುಂಬಾ ಈ ನಡುವೆ ನನ್ನನ್ನ ತುಂಬಾ ಕುಗ್ಗಿಸ್ತಾ ಇದೆ. ಬಟ್ ಯಾವುದೇ ತರ ನನಗೆ ಒಂದು ಇದಿಲ್ಲ, ನಾನು ಆಚೆ ಹೋಗಿ ನಾನು ದುಡಿಯಕ್ಕೆ ಅಥವಾ ಮನೆಯಲ್ಲೇ ಏನೋ ಮಾಡ್ತೀನಿ ಅಂತಂದ್ರೆ ಇಲ್ಲ. ನಾನು ಬೆಳಗ್ಗೆ 6 ಗೆದ್ರೆ ನಾನು ರಾತ್ರಿ 11 ನಾನು ಐ ಆಮ್ ಆಕ್ಯುಪೈಡ್. ಒಂದ್ ಕಡೆ ಮಕ್ಕಳು ನೋಡ್ಕೋಬೇಕು, ಅತ್ತೆ ಮಾವನ್ ನೋಡ್ಕೊಳ್ಬೇಕು, ಗಂಡನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಬೇಕು. ಈ ತರ ನಂದು ಒಂದು ಸಮಸ್ಯೆ ಅಂತ ಅವ್ರು ಹೇಳ್ತಾರೆ. ಸೊ ಇದು ಅವ್ರನ್ನ ಕುಗ್ಸಿದೆ. ಸೊ ಈ ತರ ಸನ್ನಿವೇಶದಲ್ಲಿ ಅವ್ರು ಏನ್ ಮಾಡ್ಬೇಕು? ಸೊ ಎಷ್ಟೋ ಹೌಸ್ ವೈಫ್ಗಳದು ಮನಸ್ಸಿನ ನೋವು ಇದು. ಅವ್ರೇನ್ ಅನ್ಕೊಳ್ತಾರೆ ಅದು ಗಂಡನ್ ದುಡ್ಡು ಅಂತ. ಸೊ ಗಂಡ ಎಲ್ಲೋ ಹೋಗಿ ಅಷ್ಟು ಚೆನ್ನಾಗಿ ದುಡ್ದು ಅವ್ನ್ ಕೆಲಸ ಮಾಡಿ ಬರ್ತಾನೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ಮನೆಯಲ್ಲಿ ನೀನ್ ಎಲ್ಲ ನೋಡ್ಕೊಳ್ತಿರೋದ್ರಿಂದ. ಅತ್ತೆ ಅವ್ರ ಅಪ್ಪ ಅಮ್ಮನ ನೀನ್ ನೋಡ್ಕೊಳ್ತಿದ್ಯಾ, ಅಫ್ಕೋರ್ಸ್ ನಿನಗೂ ಅತ್ತೆ ಮಾವನೇ, ಬಟ್ ನೀನ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರೋದ್ರಿಂದ ಅವನ್ಗೆ ಅಯ್ಯೋ ಹೌದಪ್ಪ ಇವಳು ಮನೆಯಲ್ಲಿ ಇದ್ದಾಳೆ, ನನ್ನ ಅಪ್ಪ ಅಮ್ಮನ ಅವ್ನು ಚೆನ್ನಾಗಿ ನೋಡ್ಕೊಳ್ತಾಳೆ, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ಮನೆಯ ಹೌಸ್ ಕೀಪಿಂಗ್ ಎಲ್ಲ ಅವಳು ಮಾಡ್ತಾಳೆ, ಮನೇದ್ ಏನೇ ಇರ್ಲಿ ಅದನ್ನೆಲ್ಲ ಅವಳು ನೋಡ್ಕೊಳ್ತಾಳೆ ಅನ್ನೋದ್ರಿಂದ ಆ ಗಂಡ ಚೆನ್ನಾಗಿ ಹೋಗಿ ದುಡಿಯಕ್ಕಾಗತ್ತೆ. ಅದರ್ವೈಸ್ ಅವನ್ಗೆ ಮನೆಯಲ್ಲಿ ಎಲ್ಲದಕ್ಕೂ ಒಬ್ಬೊಬ್ಬರನ್ನ ಇಡಬೇಕು ಅಂತಂದ್ರೆ ಯೋಚನೆ ಮಾಡಿಬೇಕಾ? ಇವಾಗ ಇರುವಂತ ಒಂದು ಪರಿಸ್ಥಿತಿನಲ್ಲಿ ನೀವು ಎಲ್ಲದಕ್ಕೂ ಮೇಡ್ನ ಇಡ್ತೀರಾ ಅಥವಾ ನೀವು ಕುಕ್ನ ಇಡ್ತೀರಾ ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ, ಅವ್ನು ಎಷ್ಟು ಶೆಲ್ ಔಟ್ ಮಾಡ್ತಾ ಇದ್ದಾನೆ. ಆದ್ರೆ ಪ್ರೀತಿಗೆ ಪ್ರೈಸ್ ಕಟ್ಟಕ್ಕಾಗಲ್ಲ. ಆ ಹೆಂಗ್ಸ್ ಯಾವ್ದ್ರಿಂದ ಮಾಡ್ತಿದ್ದಾಳೆ? ಮನೆ ಮೇಲಿರೋ ಕಾಳಜಿಗೆ, ಮನೆ ಮೇಲಿರುವಂತ ವೆಲ್ ಬೀಯಿಂಗ್ಗೆ ಅವಳು ಮಾಡ್ತಿರೋದು. ಸೊ ಅವಳ ಎಜುಕೇಶನ್ ಅಥವಾ ಅವಳಲ್ಲಿ ಏನೋ ಕಲೆ ಇದೆ ಅದನ್ನ ಬಿಟ್ಟು ಅವಳು ಮಾಡ್ತಾ ಇದ್ದಾಳೆ. ಸೊ ಶಿ ನೀಡ್ ನಾಟ್ ಫೀಲ್ ಗಿಲ್ಟಿ. ಅವನು ₹1 ಸಂಪಾದನೆ ಮಾಡ್ತಾ ಇದ್ರೆ 50 ಪೈಸಾ ಅವಳದ್ದು ದುಡ್ಡಾಗಿರುತ್ತೆ. ಅವಳಷ್ಟು ಮನೆಗೋಸ್ಕರ ದುಡಿತಿರೋದ್ರಿಂದ ಸೊ ನಾನು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ನೀವು ಗಿಲ್ಟ್ ಆಗಿ ಫೀಲ್ ಮಾಡಬೇಡಿ. ಸೊ ನಾನು ಇದನ್ನ ಅನ್ಕೊಂಡಿದೀನಿ, ಐ ವಾಂಟ್ ದಿಸ್, ಅಥವಾ ನನಗೆ ಇಷ್ಟು ಪಾಕೆಟ್ ಮನಿ ಬೇಕಾಗಿದೆ, ನೀವು ಕೊಡಬೇಕು ಅನ್ನೋದನ್ನ ಮುಕ್ತವಾಗಿ ಗಂಡನ ಹತ್ರ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ವಿಷಯಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ಅವಳಿಗೆ ಸೆಲ್ಫ್ ಡೌಟ್ ಬಂದ್ಬಿಟ್ಟಿದೆ, ಇವಾಗ ನಾನು ಏನು ವರ್ತ್ ಅಲ್ವಾ ಅಂತ. ಯಾಕಂದ್ರೆ ಸಮಾಜ ಹೆಂಗ್ ನೋಡುತ್ತೆ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅಂದ್ರೆ ಅವಳು ಶಿ ಇಸ್ ವರ್ದಿ ಅಂತ, ಮನೆಯಲ್ಲಿ ಇದ್ದಾಳೆ ಅಂದ್ರೆ ಶಿ ಇಸ್ ನಾಟ್ ವರ್ದಿ ಅಂತ ತುಂಬಾ ಜನದ್ದು ಕಾನ್ಸೆಪ್ಟ್ ಇದೆ. ಅಂದ್ರೆ ಅಂಥವ್ರಿಗೆ ಪವರ್ ಅನ್ನು ಸಹ ಕೊಡುತ್ತೆ. ಅವಳೇನೋ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಗಂಡನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾನೆ. ಆದ್ರೆ ಮನೆಯಲ್ಲೇ ಮಾಡೋ ಥ್ಯಾಂಕ್ಲೆಸ್ ಜಾಬ್ ಯಾರು ಅದನ್ನ ಅಕ್ನಾಲೇಜ್ ಮಾಡೋದಿಲ್ಲ. ಸೊ ಅಂತ ಒಂದು ಇದಕ್ಕೆ ಅದಕ್ಕೆ ಬೆಲೆನೇ ಇಲ್ಲ. ಯಾಕಂದ್ರೆ ಯು ಆರ್ ನಾಟ್ ಪೇಯ್ಡ್ ಫಾರ್ ಇಟ್. ನೀನ್ ಬರೀ ಪ್ರೀತಿಯಿಂದ ಅದನ್ನ ಮಾಡ್ತಿದ್ಯಾ, ಔಟ್ ಆಫ್ ಲವ್, ಅದಕ್ಕೆ ಬೆಲೆ ಇರೋದಿಲ್ಲ. ಸೊ ನೀನ್ ಆಚೆ ಹೋಗಿ ದುಡಿದ್ರೇನೆ ಅಂತ ಗಂಡನೂ ಅವಾಗ್ಲೇನೆ ನಿನಗೆ ಬೆಲೆ ಕೊಡ್ತಾನೆ, ನಿನ್ ಮಕ್ಕಳು ಅವಾಗ್ಲೇ ನಿನಗೆ ಬೆಲೆ ಕೊಡ್ತಾರೆ. ಸೊ ಆ ತರ ಒಂದು ಸಿನಾರಿಯೋ. ಬಟ್ ಅವ್ರು ಮನೆಗೆ ಮಾಡ್ತಿದ್ದಾರೆ ನಿಸ್ವಾರ್ಥವಾಗಿ ಅನ್ನೋದು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಸೊ ಅದನ್ನ ಅರ್ಥ ಮಾಡಿಸುವಂತ ಸಿಚುವೇಶನ್ ಇದೆ. ಯು ನೀಡ್ ನಾಟ್ ಫೀಲ್ ಗಿಲ್ಟಿ. ನೀವು ಯು ಕ್ಯಾನ್ ಆಸ್ಕ್ ಫಾರ್ ಇಟ್. ಅವ್ನು ಏನ್ ಮಾಡ್ತೀನೋ ಅದರಲ್ಲಿ ಅರ್ಧ ನಿಂದೇನೆ. ಸೊ ಹಾಗಾಗಿ ನಾನು ಅಂಥವ್ರಿಗೆ ಏನು ಹೇಳೋದು ಅಂತಂದ್ರೆ, ಸೊ ಡೋಂಟ್ ಫೀಲ್ ಗಿಲ್ಟಿ. ಅಥವಾ ನೀವು ಸ್ವಾಭಿಮಾನ ಅದು ಇದು ಅಂತ ಅನ್ಕೊಂಡು ನಿಮ್ಮ ಕನಸುಗಳನ್ನ ಅಥವಾ ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಅಥವಾ ನೀವ್ ಇನ್ಯಾರಿಗೂ ಏನೋ ಕೊಡ್ಬೇಕು ಅಂತಿದ್ದೀರಾ ಅಂದ್ರೆ ಯು ಆರ್ ರೈಟ್ಫುಲ್ ಟು ಆಸ್ಕ್. ನಿಮ್ಗೆ ಆ ರೈಟ್ಸ್ ಇದೆ, ಗೋ ಅಂಡ್ ಆಸ್ಕ್. ನೀವು ಕೇಳದೇ ಇದ್ರೆ ಯಾರು, ನಾನು ಲಾಸ್ಟ್ ಟೈಮ್ ಹೇಳಿದೆ, ಕೇಳದೇ ಇದ್ರೆ ಯಾವುದೂ ಆಗಲ್ಲ. ಸೊ ನೀವು ನಿಮ್ಮ ಪ್ರೆರಾಗೇಟಿವ್ನ ನೀವು ತಗೊಳ್ಬಹುದು ಅಂತ ನಾನು ಅಂಥ ಮದರ್ಸ್ಗೆ ನಾನು ಹೇಳುವಂಥದ್ದು. ಸೊ ನೆಕ್ಸ್ಟ್ ಏನಾಗುತ್ತೆ, ವರ್ಕ್ ಮಾಡ್ತಿದಾರಲ್ಲ ವರ್ಕಿಂಗ್ ಮದರ್ಸು, ಅವ್ರದ್ದೇನು ಸೂಪರ್ ಅವ್ರದ್ದು ಲೈಫು ಅಂತಂದ್ರೆ ಖಂಡಿತ ಅವ್ರ ಲೈಫುನು ಕೇಕ್ ವಾಕ್ ಏನಲ್ಲ, ಅವ್ರದ್ದೇನು ಬೆಡ್ ಆಫ್ ರೋಸಸ್ ಆಗಿರಲ್ಲ. ಯಾಕಂದ್ರೆ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ತುಂಬಾ ಜನ ಅವ್ರನ್ನ ಸೆಲ್ಫಿಶ್ ಅಂತ. ಮನೆಯಲ್ಲಿ ಮಗುನ ಇಟ್ಕೊಂಡು ನೋಡ್ಕೊಳಕ್ಕಾಗಲ್ವಾ, ಏನಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಏನಕ್ಕೆ ಹೋಗ್ಬೇಕು, ಮನೇಲಿ ಮಕ್ಳಿದಾರ ತಾನೆ ನೋಡ್ಕೋ, ಏನಕ್ಕೆ ಬೇಕು ಅಷ್ಟು ದುಡ್ಡು ಸಂಪಾದನೆ ಮಾಡೋದು ಏನಿದೆ, ಈ ತರದೆಲ್ಲ ಮಾಡಿ ಅವ್ರಿಗೇನ್ ಮಾಡ್ತಾರೆ, ಸೆಲ್ಫಿಶ್ ಅವರು ಅನ್ನೋ ತರ ಅವ್ರನ್ನ ಬ್ರ್ಯಾಂಡ್ ಮಾಡಿ ಅವ್ರನ್ನ ಅಗೇನ್ ಸಮಾಜ ಗಿಲ್ಟಿಯಾಗಿ ಫೀಲ್ ಮಾಡೋಕ್ಕೆ ಒಂದು ಅವಕಾಶನ ಮಾಡುತ್ತೆ. ಸೊ ಅದರಿಂದ ಅಗೇನ್ ವರ್ಕಿಂಗ್ ಮದರ್ಸ್ ಆಲ್ಸೋ ಅವರು ಕೂಗುತ್ತಾರೆ, ಅಯ್ಯೋ ನಾನು ನನ್ನ ಮಗು ಜೊತೆ ಇರಕ್ಕಾಗ್ತಾ ಇಲ್ವಲ್ಲ, ಮಗು ಊಟ ಮಾಡ್ತೋ ಇಲ್ವೋ, ಮತ್ತೆ ತಿನ್ಸಿದ್ರೋ ಇಲ್ವೋ, ಅಥವಾ ಕ್ರಶಲ್ಲಿ ಅವ್ರೇನಾದ್ರೂ ಸರಿಯಾಗಿ ಇದ್ ಮಾಡಿದ್ರೋ ಇಲ್ವೋ, ಯಾವ ಮಗು ಅದ್ರ ಮೇಲೆ ಹೊಡಿತೋ ಏನೋ, ಏನ್ ಜಗಳ ಆಯ್ತೋ ಏನೋ, ಮನೇಲಿ ಮೇಡ್ ಹೆಂಗ್. ಸೊ ಮದರ್ ಇಸ್ ಅ ಮದರ್ ವೆದರ್ ಶಿ ಇಸ್ ವರ್ಕಿಂಗ್ ಆರ್ ನಾನ್ ವರ್ಕಿಂಗ್. ಅವಳಲ್ಲಿ ಆ ಭಯಗಳು ಖಂಡಿತ ಇರುತ್ತೆ. ಅಯ್ಯೋ ಮಗು ಏನ್ ಮಾಡ್ತಾ ಇದೆಯೋ ಅನ್ನೋ ಭಯ ಇರುತ್ತೆ.
ಇದೇ ಪ್ರಶ್ನೆನ ನಿಮ್ ಮಕ್ಕಳಾಗಿದೆಯಲ್ಲ ನೀವು ಮನೇಲಿ ಇದ್ ನೋಡ್ಕೊಳ್ಳಿ ಅಂತ ಯಾವ ಗಂಡಸರಿಗೂ ಯಾರು ಪ್ರಶ್ನೆ ಮಾಡಲ್ಲ. ಯಾಕಂದ್ರೆ ನಮ್ ಸಮಾಜ ಆ ತರ ಇರೋದ್ರಿಂದ ನೋಬಡಿ ವಿಲ್ ಕ್ವೆಶ್ಚನ್. ಆದ್ರೆ ಇವಳು ಆಚೆನೋ ದುಡಿತಿರ್ತಾಳೆ ಅಗೇನ್ ಫಾರ್ ದಿ ಫ್ಯಾಮಿಲಿ ಸೇಕ್. ಮನೆಯಲ್ಲಿ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಬೇಕು, ಇಬ್ರು ದುಡಿದ್ರೇನೆ ನಡೆಯೋದು. ಏನೋ ತಗೊಳ್ಬೇಕು ಅಂತಿರ್ತಾರೆ, ಏನೋ ತರ ಕಾರ್ ತಗೋಬೇಕು, ವೆಕೇಶನ್ಗೆ ಹೋಗ್ಬೇಕು, ಅಗೇನ್ ಅವಳು ದುಡಿತಿರೋದನ್ನು ಮನೆಗೋಸ್ಕರನೇ. ಸೊ ಅದನ್ನ ಯಾರು ಅವಳನ್ನ ಸೆಲ್ಫಿಶ್ ಅಂತ ಬ್ರ್ಯಾಂಡ್ ಮಾಡಿ ಅವಳನ್ನ ಅಗೇನ್ ಗಿಲ್ಟಿ ಆಗಿ ಫೀಲ್ ಮಾಡೋ ತರ ಮಾಡ್ತಾರೆ. ಸೊ ಅವಳಿಗೆ ಒಂದು ಮಾನಿಟರಿಲಿ ಅಥವಾ ಫೈನಾನ್ಷಿಯಲಿ ಅವಳು ಸ್ಟೇಬಲ್ ಆಗಿದ್ದಿರ್ಬೋದು, ಆದ್ರೆ ಬಟ್ ಈ ತರದ ಕೆಲವು ವಿಷಯಗಳು ಅವಳನ್ನ ಕುಗ್ಗಿಸ್ತಾ ಇರತ್ತೆ. ಸೊ ಅದೇನಾಗುತ್ತೆ, ನಿಮ್ಗೆ ಒಂದು ಎಮೋಷನಲ್ ಲೇಬರ್ ಅಂತ ನೀವು ಕೇಳಿರ್ಬೋದು. ಇಟ್ಸ್ ಅ ನ್ಯೂ ಟರ್ಮ್. ಏನು ಅಂತಂದ್ರೆ ಇವಾಗ ನೀವು ಇಲ್ಲಿ ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ದೀರಾ, ನೆಕ್ಸ್ಟ್ ಮನೆಯಲ್ಲಿ ನೆಕ್ಸ್ಟ್ ಇವಾಗ 2 ಗಂಟೆ ಲಂಚ್ ಟೈಮ್ ಅಲ್ಲಿ ಏನಿದೆ ಏನಿಲ್ಲ ಅಂತ ನಿಮ್ ಮನ್ಸು ಯೋಚನೆ ಮಾಡ್ತಾ ಇರತ್ತೆ. ಇಲ್ಲ ಕೆಲಸ ಮುಗಿಸ್ಕೊಂಡು ಇನ್ ಯಾರೋ ಬರ್ತಾ ಇರ್ತಾರೆ, ಆರಾಮಾಗಿ ಮೊಬೈಲ್ ಅಲ್ಲಿ ಇದು ಹಾಕೊಂಡು ಹಾಡು ಕೇಳ್ಕೊಂಡು ಕಿವಿಲ್ ಬರೋಣವಾ ಅಂತ ಅನ್ಸುತ್ತಾ? ಖಂಡಿತ ಆ ರೀತಿ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಮನ್ಸು ಮನೆಗೆ ಹೋದ್ಮೇಲೆ ನಾನು ಇದನ್ನ ಮಾಡ್ಬೇಕು, ಅಕ್ಕಿ ರೊಟ್ಟಿ ಮಾಡ್ಬೇಕು ಅಂತಿದ್ದೀನಿ, ಅದಕ್ಕೆ ಬೇಕಾಗಿರೋ ಇದೆಲ್ಲ ಇದೆಯಾ, ಫ್ರಿಜ್ ಅಲ್ಲಿ ಅದಿದ್ಯಾ, ಇದಿದ್ಯಾ, ಕೊತ್ತಂಬರಿ ಸೊಪ್ಪಿದೆಯಾ, ಮೆಣಸಿನ್ಕಾಯಿ ಇದೆಯಾ, ಈ ರೀತಿ ಯೋಚನೆ ಮಾಡೋದಕ್ಕೆ ಅದು ಮಾಡುತ್ತೆ. ಯಾರಿಗೋ ನಾವು ಸರ್ವ್ ಮಾಡಕ್ಕೆ ಮನೆಗೆ ಹೋಗಿದೆಲ್ಲ ಮಾಡ್ಬೇಕು ಅನ್ನೋದಕ್ಕೆ ನೀನ್ ಹಾಡು ಕೇಳಕ್ಕಾಗಲ್ಲ. ಸೊ ನಮ್ಗೆ ನಮ್ಮ ಮನೆಯಲ್ಲಿ ಹೆಲ್ಪ್ ಸಿಗ್ತಾ ಇದ್ರು ಸಹ ಹೆಂಗಸಿಗೆ ಎಮೋಷನಲ್ ಲೇಬರ್ ಅನ್ನೋದು ಖಂಡಿತ ಇರುತ್ತೆ. ನೀವೇನು ನಿಮ್ದು ಹೋಲ್ ಹಾರ್ಟೆಡ್ಲಿ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಮನೆಗೆ ಹೋದ್ರೆ ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಮನ್ಸು ಯೋಚನೆ ಮಾಡ್ತಾ ಇರತ್ತೆ. ಸೊ ಎಷ್ಟೇ ವರ್ಕಿಂಗ್ ಮದರ್ಸ್ ಆದ್ರೂ ಅವರು ಕೆಲವು ಇದನ್ನ ಬಿಟ್ಕೊಂಡಿರ್ತಾರೆ. ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ರಜಾ ಹಾಕಿ ತಾಯೇ ಹೋಗ್ಬೇಕು, ಅಥವಾ ಮಗು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅವರೊಂದು ಬ್ರೇಕ್ ತಗೊಳ್ತಿರ್ತಾರೆ, ಅಥವಾ ಅವ್ರು ಟ್ರಾನ್ಸ್ಫರ್ ಅವ್ರು ತಗೊಳ್ಳೋದಕ್ಕಾಗೋದಿಲ್ಲ. ಯಾಕೆ? ಮನೆಯ ಒಂದು ಇದಕ್ಕೆ. ಸೊ ಅವ್ರೇನಾಗ್ತಾರೆ, ಮಿಡಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಉಳಿದೋಗ್ತಾರೆ ಹೊರತು ಮುಂದೆ ಹೋಗೋಕ್ಕೆ ಅವ್ರಿಗೆ ಆಗಲ್ಲ. ಮುಂದೆ ಏನಕ್ಕೆ ಅಂದ್ರೆ ಮನೆ ಅಗೇನ್ ಅವಳು ಬೇರೆ ಎಲ್ಲೂ ಟ್ರಾನ್ಸ್ಫರ್ ತಗೊಂಡು ಹೋಗೋಕ್ಕಾಗಲ್ಲ. ಅವಳಿಗೆ ಬೇರೆ ಬೇರೆ ಮಗುಗೋಸ್ಕರ ಅವಳು ರಜೆಗಳು ತಗೋಬೇಕಾಗುತ್ತೆ. ಮಗುಗೆ ಹುಷಾರಿಲ್ವಾ, ಅವಳು ರಜೆ ತಗೋಬೇಕಾಗುತ್ತೆ. ಮಗುನ್ ಶುಶ್ರೂಷೆ ಮಾಡ್ಬೇಕಾ ಅವಳು. ಸೊ ಎವ್ರಿಥಿಂಗ್ ವರ್ಕಿಂಗ್ ಮದರ್ಸ್ಗೂ ಅಷ್ಟೇ ಕಷ್ಟಗಳಿರುತ್ತೆ. ಸೊ ಇಟ್ ಇಸ್ ನಾಟ್ ನಾನ್ ವರ್ಕಿಂಗ್ ಅನ್ನೋ ಏನೂ ಭೇದ ಇಲ್ಲ. ಸೊ ಎರಡೂ ಕಡೆನೂ ಶಿ ಹ್ಯಾಸ್ ದಟ್ ಇದು ಒಂದು ಟೈಟ್ ರೋಪ್ ವಾಕ್ ಅಲ್ಲೇ ಅವಳು ನಡೀತಾ ಇರ್ತಾಳೆ. ಸೊ ಅಂತವ್ರು ಅದನ್ನೇ ಹೇಳೋದು, ನೀವು ಇನ್ನೂ ಸ್ಟ್ರಾಂಗ್ ಆಗಬೇಕು. ಸೊ ವೆನ್ ಯು ಮೇಕ್ ಅ ಡಿಸಿಷನ್, ಸೊ ನಾನು ಆಚೆನೂ ದುಡಿತೀನಿ, ನಾನು ಮನೇನೂ ನೋಡ್ಕೊಳ್ತೀನಿ ಅಂತ ಅನ್ಬೇಕಾದ್ರೆ ನೀವು ಯಾವ ಥರ ಕೆಲಸನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದನ್ನು ನೀವು ಯೋಚನೆ ಮಾಡ್ಕೋಬೇಕು. ಅಟ್ ದಿ ಎಂಡ್ ಆಫ್ ದ ಡೇ ನೀವು 40 ಆಗ್ತಿದ್ದಂಗೆ ಪೆರಿಮೆನೋಪಾಸ್ ಹಿಟ್ ಆಗುತ್ತೆ. ಅದರದ್ದೇ ಆದ ಕೆಲವು ಸಿಂಪ್ಟಮ್ಸ್ ಗಳನ್ನ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ನನ್ಗೆ ಇಷ್ಟು ಸ್ಟ್ರೆಸ್ ಬೇಕಾ, ಸೊ ಈ ಮನೆಗೋಸ್ಕರ ಸೊ ನೀವು ಯಾವ್ದೊಂದು ಸ್ಯಾಕ್ರಿಫೈಸ್ ಮಾಡ್ತೀರಾ? ಮನೆದು ಇನ್ಸ್ಟಾಲ್ಮೆಂಟು ನೀವೇ ಕಟ್ಬೇಕಾಗತ್ತೆ, ಕಾರ್ ತಗೊಂಡ್ಬಿಟ್ಟಿರ್ತೀರಾ ಅದರ ಇನ್ಸ್ಟಾಲ್ಮೆಂಟು ಕಟ್ಬೇಕಾಗುತ್ತೆ. ಸೊ ನಾನು ಯಾವ ಥರದ್ದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಹೌ ಟು ಬ್ಯಾಲೆನ್ಸ್ ದಟ್, ನನ್ಗೆ ಇಷ್ಟು ಸ್ಟ್ರೆಸ್ಫುಲ್ ಜಾಬ್ ಬೇಕಾ ಅನ್ನೋದನ್ನ ಅವರು ಫಸ್ಟೇ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎರಡೆರಡು ಕೆಲಸಗಳನ್ನ ಅವ್ರು ಮಾಡ್ತಿರ್ತಾರೆ, ಮನೆಗೂ ಮಾಡ್ಬೇಕು ಅಂಡ್ ಅಗೇನ್ ಅವ್ರ ಆಚೆನೂ ಮಾಡ್ಬೇಕು ಅಂದಾಗ. ಸೊ ಈ ತರದ್ದನ್ನ ವಿಚ್ ಜಾಬ್ ಇಸ್ ಮೋರ್ ಫೀಸಿಬಲ್, ನನಗೆ ಎಷ್ಟು ಸ್ಟ್ರೆಸ್ ಕಮ್ಮಿ ಟೈಮ್ ನನ್ಗೆ ಸಿಕ್ಕತ್ತಾ, ಎಷ್ಟು ಸ್ಟ್ರೆಸ್ ನನಗೆ ಕಡಿಮೆ ಆಗತ್ತೆ, ದುಡ್ಡು ಕಡಿಮೆ ಬಂದ್ರೂ ಪರವಾಗಿಲ್ಲ, ಅವಾಗ ಬೇರೆ ಯಾವ್ದ್ರಲ್ಲಾರು ನಾವು ಕಟ್ ಡೌನ್ ಮಾಡ್ಕೊಳ್ಳೋಣ. ಮನೆ ಇನ್ನೊಂದು 5 ವರ್ಷ ಆದ್ಮೇಲೆ ಕಟ್ಟಿದ್ರು ದಟ್ಸ್ ಓಕೆ, ಬಟ್ ನನ್ನ ಮೆಂಟಲ್ ಹೆಲ್ತ್, ನನ್ನ ಫಿಸಿಕಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಾಳೆ ಬಿದ್ದು ಬಿಟ್ರೆ 1-2 ಡೇಸ್ ನಮ್ಮನ್ನು ನೋಡ್ಕೊಳ್ತಾರಷ್ಟೇ, ಅಗೇನ್ ನಾವೇ ನಮ್ಮನ್ನು ನೋಡ್ಕೊಳ್ಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಮ್ಮ ಹೆಲ್ತ್ ಮತ್ತೆ ನಮ್ಮ ಮೆಂಟಲ್ ಹೆಲ್ತ್ಗೆ ಹ್ಯಾಂಪರ್ ಆಗದೆ ಇರೋಂಥ ಒಂದು ಕೆಲಸನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬೇರೆ ಎಲ್ಲಾನು ಪೋಸ್ಟ್ಪೋನ್ ಆದ್ರೂ ಪರವಾಗಿಲ್ಲ, ಕಾರು ಸ್ವಲ್ಪ ಚಿಕ್ಕ ಕಾರ್ ತಗೊಂಡ್ರು ದಟ್ಸ್ ಓಕೆ. ಆ ಥರ ನಮ್ಮ ಮೈಂಡ್ ಸೆಟ್ನ ನಾವು ಮಾಡ್ಕೊಂಡಾಗ ನಮಗೆ ಕಷ್ಟಗಳಿರಲ್ಲ. ವರ್ಕಿಂಗು ನಾನ್ ವರ್ಕಿಂಗು ನಾವು ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಕರೆಕ್ಟ್. ಇಲ್ಲ, ಇವಾಗ ಒಂಥರ ಪ್ರಪಂಚ ಹೆಂಗಿದೆ ಅಂದ್ರೆ ನೀವು ಹೇಳ್ದಂಗೆ ಹೀಗಿದ್ರು ಕಷ್ಟ, ಹಾಗಿದ್ರು ಕಷ್ಟ, ಕೆಲಸ ಮಾಡಿದ್ರು ಕಷ್ಟ, ಕೆಲಸ ಮಾಡದೇ ಇದ್ರು ಕಷ್ಟ, ಕೆಲಸ ಮಾಡಿನೂ ಈ ತರ ಸಿಚುವೇಶನ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ. ಕೆಲಸ ಮಾಡ್ದಿನೂನು ಮನೆಯಲ್ಲಿ ಇದ್ಕೊಂಡುನು ಈ ತರ ಒಂದು ಇಶ್ಯೂಸ್ ಬರ್ತಾ ಹೋಗುತ್ತೆ. ನಿಜವಾಗ್ಲೂ ಎಷ್ಟು ಇನ್ಸೈಟ್ಫುಲ್ ಆಗಿತ್ತು ಈ ಎಪಿಸೋಡು. ಪ್ರತಿಯೊಂದು ಹೆಣ್ಮಗಳಿಗೂ ನನ್ನ ಪ್ರಕಾರ ನೀವು ಹೇಳಿದ್ದಂತೂನು 95 to 99% ವರ್ಕಿಂಗ್ ವುಮೆನ್ ಆಗಿರ್ಲಿ, ನಾನ್ ವರ್ಕಿಂಗ್ ಆಗಿರ್ಲಿ, ಈ ಎಲ್ಲಾ ಫೇಸಸ್ ಅನ್ನು ದಾಟೇ ಇರ್ತಾರೆ.
ಎಕ್ಸಾಕ್ಟ್ ಬಹಳ ಕಮ್ಮಿ ಜನ ಅಷ್ಟು ಅವೇರ್ನೆಸ್ ಇಟ್ಕೊಂಡು ಅಷ್ಟು ಓಪನ್ ಆಗಿ ಡಿಸ್ಕಸ್ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದು. ಎಲ್ಲೋ ಒಂದ್ ಕಡೆ ನೀವ್ ಹೇಳ್ದಂಗೆ ಸ್ವಾಭಿಮಾನ ಅಡ್ಡ ಬರತ್ತೆ. ಆದ್ರೆ ಅದನ್ನೆಲ್ಲ ಹೊರಗಿಟ್ಟು ನಮ್ಮವರು ನಾನ್ ಇದಕ್ಕೋಸ್ಕರ ಮಾಡ್ತಿರೋದ್ರಿಂದ ನನ್ಗೆ ಇದು ಐ ಡಿಸರ್ವ್ ದಿಸ್ ಅಂತ ಅನ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಪ್ರತಿ ಹೆಂಗಸು ಅದನ್ನ ಡಿಸರ್ವ್ ಮಾಡ್ತಾಳೆ. ಸೊ ಶಿ ಶುಡ್ ಬಿ ಮೆಂಟಲಿ ಸ್ಟ್ರಾಂಗ್. ಯಾರು ಏನೇ ನಮ್ಮ ಮೇಲೆ ಏನೇ ಲೇಬ್ಲಿಂಗ್ ಮಾಡ್ತಿದ್ರು, ಯಾರು ಏನೇ ಹೇಳ್ತಿದ್ರು, ನಾವು ಸ್ಟ್ರಾಂಗ್ ಆಗಿರ್ಬೇಕು. ಇಟ್ ಇಸ್ ಓನ್ಲಿ ಫಾರ್ ದಿ ಫ್ಯಾಮಿಲೀಸ್ ಬೆನಿಫಿಟ್ ಮಾಡ್ತಿರ್ತಾರೆ ಮೋಸ್ಟ್ ಆಫ್ ದೆಮ್. ನಾನು ಎಲ್ಲರೂ ಹಂಗೆ ನಾನು ಹೇಳಲ್ಲ, ಮೋಸ್ಟ್ ಆಫ್ ದ ವಿಮೆನ್ ಅದೇ ತರಾನೇ ಯೋಚನೆ ಮಾಡ್ತಾರೆ. ಮನೆಗೆ, ನಮ್ಮ ಮನೆ ಇದಾಗ್ಲಿ, ಏನೋ ಒಂದು ಅಸೆಟ್ ಮಾಡೋಣ, ಫ್ಯಾಮಿಲಿಗೆ ನಾವು ಚೆನ್ನಾಗಿರೋಣ ಅನ್ನೋ ಒಂದು ದೃಷ್ಟಿಯಿಂದಾನೇ ವರ್ಕಿಂಗ್ ಆರ್ ನಾನ್ ವರ್ಕಿಂಗ್ ವಿಮೆನ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಸ್ಟ್ರಾಂಗ್ ಆಗಿರ್ಬೇಕು. ಏನು ರೈಟ್ಫುಲ್ ಚಾಯ್ಸಸ್ ನಾವು ಮಾಡಿದ್ರೆ ಖಂಡಿತ ನಮ್ಗೆ ಸ್ಟ್ರೆಸ್ ಮತ್ತೆ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಹೌದು. ನೀವೀಗ ಹೇಳುವಾಗ ವರ್ಕಿಂಗ್ ವಿಮೆನ್ ಫೈನಾನ್ಷಿಯಲ್ ಸಪೋರ್ಟ್ ಪಾಪ ಕಷ್ಟಪಟ್ಟು ದುಡ್ದು ಮಾಡಿದ್ರು ಹೋಮ್ ಮೇಕರ್ಸ್ ಮನೆಯಲ್ಲಿದ್ದು ಸೇವ್ ಮಾಡಿ ಅವ್ರಿಗೆ ಈ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಅದ್ರ ವ್ಯಾಲ್ಯೂನ ಖಂಡಿತ ತಿಳ್ಕೊಂಡು ಅಷ್ಟು ಸೆನ್ಸಿಬಲ್ ಆಗಿ ಮನೆಯವ್ರುಗಳು ಸಪೋರ್ಟ್ ಮಾಡಿದ್ರೆ ಎಷ್ಟು ಸಂತೋಷವಾಗೂ ಇರುತ್ತೆ. ಅವ್ರಿಗೂ ಈ ತರ ಮೆಂಟಲ್ ಇಶ್ಯೂಸ್ ಬರ್ದೇನೂ ಇರಬಹುದು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇವತ್ತಿನ ಎಪಿಸೋಡ್ನ ನಾವು ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ ಈ ಪ್ರೀ ಮೆನೋಪಾಸಲ್ಲು. ಸೊ ಮಕ್ಳು ದೊಡ್ಡವರಾದ್ಮೇಲೆ ಈ ಮಿಡಲ್ ಏಜ್ ಅಲ್ಲಿ ಬರುವಂತಹ ಕ್ರೈಸಿಸ್ ಬಗ್ಗೆನೂ ಕೂಡ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತಾಡ್ತಾ ಹೋಗ್ತೀವಿ. ನಮಸ್ಕಾರ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಭೇಟಿ. ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ರೇಖಾ. ಬಾಯ್, ಸಿಗೋಣ ಮತ್ತೆ. ಬಾಯ್.